ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನಾವಂತೂ ಚೆನ್ನಾಗಿಲ್ಲ ಇವತ್ತು. ಕಾರಣ ಇಷ್ಟೇ, ನಮ್ಮ ಅತ್ತಿಗೆ ಕೊಡಲ್ಲ. ನಮ್ಮ ಅತ್ತಿಗೆ ಜ್ವರ, ಫೀವರ್ ಜಾಸ್ತಿ ಆಗಿದೆ. ಅದೇ ಅದ್ರಲ್ಲೂ ಇನ್ನೂ ಒಂದು ಬ್ಯಾಡ್ ನ್ಯೂಸ್ ಇದೆ. ಕಾರ್ನ ಯಾರು ಕೆರೆದ್ರು ಅಂತ ಗೊತ್ತಿಲ್ಲ. ಹಿಂದ್ಗಡೆ ಬಂಪರ್ ಎಲ್ಲ ಫುಲ್ಲು ಕೆರೆದ್ರು. ಯಾರು ಕೆರೆದ್ರು ಅನ್ನೋದು ಗೊತ್ತಿಲ್ಲ. ಫುಲ್ಲು ಕೆರೆದಾಕ್ಬಿಟ್ಟವ್ರೆ. ಪುಣ್ಯಕ್ಕೆ ಏನಂದ್ರೆ ಕೆಳಗಡೆ ಇದ್ರಲ್ಲಿ ಕೆರೆದವ್ರೆ, ಮೇಲ್ಗಡೆ ಕಾರಿಗೇನು ಸ್ಕ್ರಾಚ್ ಮಾಡಿಲ್ಲ. ಬಂಪರ್ ಇವತ್ತು ಜುಗಾಡ್ ಮೇಲೆ ಜುಗಾಡು ಬೆಳಿಗ್ಗೆನೆ. ಟೈಮೇ ಸರಿ ಇಲ್ಲ ಇವತ್ತು. ನಸೀಬೆ ಖರಾಬ್ ಆಗೋಯ್ತು. ಇವತ್ತು ಬೇಜಾರು. ಇವತ್ತು ಜೀವನನೇ ಬೇಜಾರು. ಕಷ್ಟಪಟ್ಟು ಒಂದೊಂದು ರೂಪಾಯಿನ ಕೂಡಿಟ್ಟು ತಗೊಂಡಿರ್ತೀವಿ. ಜೀಟಿ ಈ ಥರ ಮಾಡಿದರೆ ಹೆಂಗಾಗ್ಬಿಡ. ಅದು ಮಕ್ಳನ್ನೇ ಮಾಡಿರ್ತಾರೆ, ಬಟ್ ಮಕ್ಳಿಗೆ ಏನು ಹೇಳೋಕ್ಕಾಗಲ್ಲ. ಮಕ್ಕಳಿಗೆ ಏನು ಹೇಳೋಕ್ಕಾಗಲ್ಲ ಅಂತಲ್ಲ ಸಿಂಚು. ಮಕ್ಕಳಿಗೆ ಒಳ್ಳೆ ಬುದ್ಧಿ ಮನೇಲಿ ಕಳಿಸ್ಬೇಕು. ಹಂಗಾರೆ ನಾವು ಮಕ್ಳಿಗೆ ಅಂತ ಬುದ್ಧಿ ಕಲಿಸಿದ್ವಾ? ಕಲಿಸ್ಬೇಕು. ಅವು ಆಡ ಹುಡುಗಾಟ ಹಂಗೆ ಮಾಡಿರ್ತಾವ ಅಷ್ಟೇ, ಏನು ಮಾಡೋಕ್ಕಾಗಲ್ಲ. ತಿಳ್ಕೊಬಿಟ್ಟು ಯಾರು ಅಂತ ಗೊತ್ತಾಗಲಿ. ಗೊತ್ತಾದ್ರೆ ಮಾತ್ರ ಮನೆ ಕಂಪ್ಲೇಂಟ್ ಮಾಡೇ ಮಾಡ್ತೀನಿ. ಬುದ್ಧಿ ಕಲಿಸಿ ಯಾರ್ಯಾದ್ರೂ ಬಂಡವಾಳ ಒಳ್ಳೆ ರೀತಿಯಲ್ಲಿ ಹೇಳ್ಬೇಕು ಅಷ್ಟೇ. ಇನ್ನೊಂದ್ಸತಿ ಈ ಥರ ಮಾಡಬಾರ್ದು ಅಂತ. ಅಣ್ಣ ಅಣ್ಣ ಹಸು ಮಾಡಿರೋದೆಲ್ಲ ವಿಡಿಯೋ ಕಳಿಸ್ತೀನಿ ನೋಡಿ. ಅದು ಫುಲ್ ವಿಡಿಯೋ ಮಾಡಿದ್ದೀನಿ. ಹಿಂದ್ಗಡೆ ಕುಂತ್ಕೊಂಡು ಕೆರೆದಿರೋದು. ಮೊನ್ನೆ ಅಲ್ಲ ಅಣ್ಣ, ನೆನ್ನೆ ಆಗಿರೋದಣ್ಣ. ನೆನ್ನೆಲೇ ಆಗಿರೋದು. ಮೊನ್ನೆ ನಾನು ಕಾರ್ ಚೆಕ್ ಮಾಡ್ಕೊಂಡು ಎತ್ತದಣ್ಣ ಸುತ್ತಲೂ. ಮೊನ್ನೆ ಇರಲಿಲ್ಲ, ನೆನ್ನೆ ಆಗಿರೋದು ಇದು. ನೆನ್ನೆ ಎಷ್ಟು ಗಂಟೆಲಿ ಆಟಾಡ್ತಿದ್ವಿ? ಸಂಜೆ ಅಣ್ಣ. 4:15 ಗಂಟೆಲಿ ಹುಡ್ಲಾಟಾಡ್ತಿದ್ವು ಅಂತ. ಒಂದು 5 ರಿಂದ 6 ಜನ ಹುಡುಗರಿದ್ದು. ಅದೊಂದು ಫುಟೇಜ್ ಸೆಂಡ್ ಮಾಡೋಣ. ಅದು ಆ ಟೈಮಿಂಗ್ಸಲ್ಲಿ ಸರ್ಚ್ ಮಾಡ್ಕಿದ್ನಿ. ಒಂದು 3:30-4:45 ಗಂಟೆ ಟೈಮಿಂಗ್ಸಲ್ಲಿ. ಮಕ್ಳು ಸ್ಕೂಲ್ ಬಿಡೋದೆ 4 ಗಂಟೆ. ನೋಡಲಿ ಹುಷಾರಿಲ್ಲ. ಆ ನರಿ ಜ್ವರ ಅವೇ. ಆ ಜ್ವರದಲ್ಲೂ ನನಗೆ ಕಿಡ್ಲೆ ಮಾಡ್ತಾನೆ. ಮೊನ್ನೆನೂ ಅಷ್ಟೇ. ಮೊನ್ನೆನೂ ಚೆನ್ನಾಗೇ ಇದ್ದ. ಮಧ್ಯಾಹ್ನ ಚೆನ್ನಾಗೇ ಊಟ ಮಾಡ್ದ. ಸಂಜೆ ಹಂಗೆ ಆಯ್ತಾಯ್ತು ಫುಲ್ ಸಪ್ಪಗಾದ. ನೈಟು ಜ್ವರ ಹತ್ಕೊಂಡು ಹುಷಾರಾಗಿದ್ವಲ್ಲ ಅನ್ಕೊಂಡು ನೈಟ್ 11 ಗಂಟೆಲ್ಲ ಹಾಸ್ಪಿಟಲಿಗೆ ಕರ್ಕೋಗಿ ತೋರಿಸ್ಕೊಂಡು ಮನೆಗೆ ಬಂದಾಗ 12 ಗಂಟೆ. ಆಮೇಲೆ ನೆನ್ನೆ ಚೆನ್ನಾಗಿದ್ದ. ನೆನ್ನೆ ಬೆಳಗ್ಗೆಯಿಂದ ಅಷ್ಟು ಜ್ವರ ಏನೂ ಇರಲಿಲ್ಲ. ಚೆನ್ನಾಗಿ ಆಟ ಆಡ್ಕೊಂಡಿದ್ದ. ನೈಟು ಚೆನ್ನಾಗೇ ಊಟ ಮಾಡಿದ. ಜ್ವರನೇ ಇರಲಿಲ್ಲ. ಎಷ್ಟು ಗಂಟೆಗೆ ಜ್ವರ ಬಂದಿದ್ದ? ಇವತ್ತು ಬೆಳಗಿನ ಜಾವ 5:15 ಹಿಂಗೆ ನನ್ನ ಹತ್ರ ಮಂಗಿದ್ದ. ಇವತ್ತು ಅವನ್ನ ಮನಗ್ತಿರ್ಲಿಲ್ಲ. ಕುಸು ಅನ್ನೋನು ನೈಟ್ ಎಲ್ಲವ ಅಂತ ಮಂಕಳವ ಅನ್ಕೊಂಡು ಮಂಗಿಸಿದ್ದೆ. ಮತ್ತೆ ಬೆಳಗಿನ ಜಾವ 5:15 ಎದ್ದನು ಮಂಗೇ ಇಲ್ಲ. ಅಣ್ಣ ಜಾರೆ ಅದಾದಿ ಗೌಡ್ರು ಮಂಗಕ್ಕೆ ಅವನಿಗೆ ನಿದ್ದೆ ಒಳಜ್ವರ ಅವನಿಗೆ. ಒಳಜ್ವರ ಇದ್ರೆ ನಿದ್ದೆ ಬರಲ್ಲ. ನಾವಾದ್ರೂ ಒಂಥರ ತಡ್ಕತೀವಿ, ಮಕ್ಳಿಗೆ ಆಗಲ್ಲ. ನಾವು ತಡ್ಕೊಳಕ್ಕಾಗಲ್ಲ. ಹಂಗಾಗಿ ಅಂತೂ 6 ಗಂಟೆಗೆ ಆಗ್ಲೇ ಎದ್ದು ಕರ್ಕೊಂಡೋಗಿ ಶಿರಾಪ್ ಹಾಕ್ಬಿಟ್ಟು ಮತ್ತೆ 8:15 ಹಾಸ್ಪಿಟಲ್ ಮತ್ತೆ ಹೋಗಿದ್ವಿ. ನಾವೆಲ್ಲ ರೆಗ್ಯುಲರ್ ತೋರ್ಸೋದು ತನ್ನೆ ಹಾಸ್ಪಿಟಲ್. ಅಲ್ಲಿ ಹೋದ್ರೆ ಡಾಕ್ಟ್ರೇ ಇಲ್ಲ. ಇವತ್ತು ನಮ್ಮ ಪುಣ್ಯಕ್ಕೆ ಇವತ್ತು ಏನೋ ಗೊತ್ತಿಲ್ಲ, ಡಾಕ್ಟ್ರು ಇಲ್ಲ. ಡಾಕ್ಟ್ರು ಫೋನ್ ಫಾರ್ವರ್ಡ್ ಮಾಡ್ಕೊಂಡವ್ರೆ. ಅವರು ಫೋನ್ ಎತ್ತುತ್ತಿಲ್ಲ. ಇವಾಗ ಅಂತೂ 11 ಗಂಟೆ ಬನ್ನಿ ಟೋಕನ್ ತಗೊಂಡು ಅಂತ ಹೇಳಿದ್ರು. ಇವಾಗ ಮತ್ತಲ್ಲೇ ಟೈಮಿಂಗ್ಸ್ ಕರೆಕ್ಟಾಗಿ 11 ಗಂಟೆ 10 ನಿಮಿಷ. ಇವಾಗ ಮತ್ತೆ ಹಾಸ್ಪಿಟಲ್ ಕಡೆಗೆ ಹೋಗ್ತಾ ಇದ್ದೀವಿ. ಅದೇ ನೀನು ಹಿಂಗಾದ್ರೆ ಹೆಂಗೆ ನೋಡಿ ಇಲ್ಲಿ. ಅದಕ್ಕೆ ಗೌಡ್ರೆ, ನೀನು ಹಿಂಗಾದ್ರೆ ಹೆಂಗೆ? ನೀನು ಹೆಂಗಿರ್ಬೇಕು? ಚೆನ್ನಾಗಿದೆ. ಈ ಥರ ಎಲ್ಲ ಸುಮ್ಮನೆ ನಿಂತ್ಕೊಳ್ಳೋ ಅಂತ ವ್ಯಕ್ತಿನೇ ಅಲ್ಲ. ಏನು ಹೇಳ್ತೀಯ ಪ್ರಮೋದ? ಅವ್ರು ನೋಡಿರ್ತಾರೆ ವಿಡಿಯೋಗಳಲ್ಲಿ. ಇನ್ನೇನು ಇವನು ಪಟಿಂಗೊಂದು ಆಟಗಳು ಏನೇನು ಅಂತ. ಯಾರು ಸಖತ್ತು ಬೇಜಾರು ಜಾಸ್ತಿ ಹೇಳೋಕ್ಕಾಗ್ತಿಲ್ಲ. ಏನಕ್ಕೆ? ಕಾರ್ದು ಹಿಂಗೆ ಪುಣ್ಯಕ್ಕೆ ಏನಂದ್ರೆ ನಮ್ಮ ಬೈಕ್ನ PPF ಮಾಡಕ್ಕೆ ಬಂದಿದ್ದೀವಿ. PPF ಬಿಟ್ಟಿದ್ದೀನಿ. PPF ಮೇಲೆ ಕೆರಿತಾವೆ. ನಾನು ತಗೊಂಡೋಗಿ ನಿಲ್ಸೋದೆ ಶೆಡ್ಡಿಗೆ. PPF ಬಿಟ್ಟಿದ್ದೀನಿ ಗಾಡಿನ. ಈಗ ಕೊಡ್ತೀನಿ ಅಂದ ಹೋಗ್ಲಿಲ್ಲ. ಇಸ್ಕೊಬರ್ಬೇಕು. ಒಂದಾದ್ಮೇಲೆ ಒಂದು ಫಸ್ಟ್ ಅವಳಿಗೆ ಹುಷಾರಿರ್ಲಿಲ್ಲ. ಅವಳನ್ನ ಹುಷಾರು ಮಾಡ್ಕೊಂಡೆ. ಅದಾದ್ಮೇಲೆ ಇವನು
ಇವನಿಗೆ ಹುಷಾರು ಮಾಡೋ ಅಷ್ಟೊತ್ತಿಗೆ ನಾನೇ ಹಾಸ್ಪಿಟಲಲ್ಲಿ ಪಾಚ್ಕೊಂಡಿರ್ತೀನಿ. PPF ಮಾಡಿಸ್ಕೋಬೇಕು ಅಂತ ಹೇಳ್ತಾರೆ, ನಾವು ದುಡ್ಡು ಖರ್ಚು ಅಂದ್ಕೋತೀವಿ. ನೋಡಿ ಅದನ್ನೇ PPF ಮಾಡಿದ್ರೆ ಕಿತ್ತಾಕ್ಬಿಟ್ಟಿದ್ರೆ ಮುಗಿದೋಯ್ತು. ತೋರಿಸ್ತಿದ್ರಿ ಲಾಸ್ಟಲ್ಲಿ ಗಾಡಿ ಹೆಂಗೆ ಕೆರೆದಿದ್ದಾರೆ ಅಂತ. ಪುಣ್ಯಕ್ಕೆ ಏನಾದ್ರೆ ಆ ಕಡೆ ಕ್ಯಾಮ್ರಾ ಇದೆ. ಕೀ ಕೊಡೋ. ಕೀಸ್ಗಳ ಅವನು ಆ ಗಾಡಿ ಲಾಕ್ ಮಾಡ್ಬಿಟ್ಟನು. ಕೀ ಕೊಡಿ ಇಲ್ಲಿ, ಕೊಡಿ ಇಲ್ಲಿ. ಕೊಡೋದಿ ಕೊಡಿ. ತಾ ಫೋನ್ ತಾ ಫೋನ್. ಕೀ ಕೊಡು. ಫೋನ್ ತಾ ಫೋನ್. ನೀನು ಅವ್ನ ಕಣ್ಣು ಮುಂದೆ ಇಡಬೇಡ. ಹೆಂಗೆ ಎಂತ ಕೆಲಸ ಮಾಡ್ತಾನೆ ನಾನು. ಬೇಕಾದ್ರೆ ಸ್ಟಾರ್ಟಿಂಗಲ್ಲೇ ಲಾಕ್ ಮಾಡ್ಬಿಡ್ತಾನೆ ಗಾಡಿ. ಇಲ್ಲಿ ಮುಂದೆ ಕೂರಿಸ್ಕೊಳ್ಳೋಣ ಅಂದರೆ ಈಗ ನನಗೆ ಹಾಕಕ್ಕೆ ಬರಲ್ಲ, ಅವನು ಹಾಕ್ತಾನೆ. ಇಲ್ಲಿ ಇವನು ಅವನು ನೇವಾಗಿರಕ್ಕೆ ಬಿಡಲ್ಲ. ಇದೊಂದು ಚಿಂಟಿ ಅದೊಂದು ಚಿಂಟಿ. ಇಲ್ಲಿಗೆ ಹೋಗಿ ಆರನ್ ಮಾಡಿ ಇವ್ರ ಅಪ್ಪಗೆ ಹ್ಯಾಂಡ್ಲನ್ನೇ ಸ್ಟೇರಿಂಗ್ನೇ ಚಿಂಟ ಹಾಕ್ತಾನೆ. ಅವನೇ ಡ್ರೈವಿಂಗ್ ಮಾಡಕ್ಕೆ ಹೋಗ್ತಾನೆ. ಇಲ್ಲಿ ನೋಡಿ ಈಗಲೇ ಅಲ್ಲಿ ಕಲ್ತಿದ್ನ ಏನೋ ಗೊತ್ತಿಲ್ಲ, ಬರೀ ಕೀಟ್ಲೆ ನನ್ನ ಅಲ್ಲಿದ್ದಾನಲ್ಲೇ ಇಲ್ಲಿ ಬಂದ. ಹೆಂಗೆ ಅಂದರೆ ಏನಕ್ಕೆ ಬಂದಿರೋದು ಹೇಳು. ನಿಧಾನಕ್ಕೆ ಓಪನ್ ಮಾಡೋಕ್ಕೆ ಕೈ ಎಲ್ಲೋ ಆಯ್ತು ನೋಡವ. ನಾವು ನೀನು ಆ ಕಡೆ ಮಾತಾಡ್ತಾ ಅವ್ನ ಕೆಲಸ ಅವ್ನು ಮಾಡ್ತಾನೆ. ಅದೇ ಕೈ ಎದ್ದಿದ ತಕ್ಷಣ ಬಾಕ್ಸ್ ಎತ್ಕೊಂಡು ಕೀತಾಳೋದು. ಕೀತಾಳೆ ಮಗ ನೀ ಕೆರಿತಾವ್ ನೋಡು. ಅವನಿಗೆ ಕೊಟ್ಟಿದ್ಯಲ್ಲ ಹೇಳು ನೀನು. ಕೀ ಎಲ್ಲಿಡಬೇಕು ನಿಂಗೆ ಗೊತ್ತಿಲ್ವಾ? ಕೀ ಕೊಡ. ಇಲ್ಲಿ ಕೊಡಿ. ಇಲ್ಲಿ ಫೋನ್ ಕೊಡ್ತೀನಿ. ಕೊಡು ಫೋನ್ ಕೊಡ್ತೀನಿ. ಆಯ್ತು ಫೋನ್ ಕೊಡ್ತೀನಿ. ಅಲ್ಲಿಡವ. ಕೊಟ್ಟೆ. ಸೌಂಡ್ ಕೊಡಂಗಿಲ್ಲ. ಅದೇ ಹೇಳ್ತಿದ್ದೀನಿ, ಸೌಂಡ್ ಕೊಟ್ರೆ ಅದೇ ತಡಿ. ಲಾಕ್ ಕೊಟ್ಬಿಡ್ಬಾರ್ದ. ಯಾರಿಗಾರು ಫೋನ್ ಹೊಡ್ತೀಯ? ಅದೇ ನನ್ನ ಫೋನ್ ಅಲ್ಲ, ನಿಮ್ಮದೇ ಫೋನು. ಆದರೆ ರೋಡಲ್ಲಿ ಇಷ್ಟು ಗಾಡಿಗಳಿರ್ತವೆ. ಇದೆಲ್ಲ ಹಾಸ್ಪಿಟ್ಲಲ್ಲಿ ಇದೆಲ್ಲ ಬ್ಯುಸಿ ಏರಿಯಾ. ಈ ಟೈಮಲ್ಲಿ ಬೆಳಿಗ್ಗೆ ಟೈಮಲ್ಲಿ ಪ್ರತಿಯೊಂದು ಹಾಸ್ಪಿಟ್ಲು ಕೇರ್ಪುರಮಲ್ಲಿ ಹೊಸ ಹಾಸ್ಪಿಟ್ಲ್ ಇದಾವೆ. ಬೆಳಿಗ್ಗೆ ಪ್ರತಿ ಒಂದೊಂದು ಹೆಜ್ಜೆಜ್ಜಿಗೆ ಒಂದೊಂದು ಹಾಸ್ಪಿಟ್ಲ್ ಇದಾವೆ ಇಲ್ಲಿ. ಹೊಡಿಬೇಕು ಇಂತಾರೆ. ಒಂದು ಮೇಲೆ ಬರ್ತಾರೆ, ಮೇಲೆ ಬದುಕೊಂಡು ವಿಷಲ್ ಹೊಡಿತಾವ. ಬೆಳಿಗ್ಗೆನೂ ಅಷ್ಟೇ. ಕಾರು ನಮ್ಮ ಕಾರು ಮುಂದೆ ಒಂದು ಕಾರು ಒಂದ್ ಮೇಲೆ ಸ್ಟ್ರೈಟ್ ಬರ್ತಾವನೆ. ಕೇಳಿದ್ರೆ ಅಣ್ಣ ಒಂದ್ವೇನಾ ಸಾರಿ ಅಣ್ಣ ಅಂತಾರೆ. ಅಂತರಿಗೆ ಏನು ಹೇಳಕ್ಕಾಗುತ್ತೆ, ಗೊತ್ತೇ ಇಲ್ಲ ಅಂತಾರೆ. ಅದು ಬೋಲ್ಡೇ ಹಾಕಿರ್ತಾರೆ ಒನ್ ವೇ ಅಂತ. ಕಾಣಕ್ಕಲ್ವ ಯಾರಿಗೂ. ಆಸ್ಪತ್ರೆ ಬಂದ್ವಿ. ಇದು ನೋಡಿದ್ರೆ ಇಲ್ಲಿ ಪಾರ್ಕಿಂಗ್ ಮಾಡೋಕ್ಕೆ ಜಾಗ ಇರಲ್ಲ. ಇದು ಏನಾದ್ರು ಇದೇ ಒಂದು ಬೇಜಾರು. ನೈಟ್ ಹೊತ್ತು ಬಂದರೆ ಏನೋ ಅನ್ಸಲ್ಲ. ನೋಡಿ ಫುಲ್ ಪಾರ್ಕಿಂಗ್. ಈಗ ಹೋಗ್ಬೇಕೀಗ ಪಾರ್ಕಿಂಗ್ ಮಾಡೋಕ್ಕೆ. ಎಲ್ಲರೂ ಸುತ್ತುತ್ತೀವಿ ಅಂದರೆ ಅದೆಲ್ಲ ಹೋಗ್ಬೇಕೀಗ ಮುಂದ್ಗಡೆ. ಜಯಶ್ರೀ ಹಾಸ್ಪಿಟಲ್. ಒಂದೊಂದ್ಸತಿ ಜಯಶ್ರೀ ಹಾಸ್ಪಿಟಲಿಂದ ಪಾರ್ಕಿಂಗ್ ಮಾಡಿ ಬಂದಿಲ್ವಾ? ಕೇಳ್ಕೊಬಿಟ್ಟು ಬಾ. ಇಲ್ಲ ಸಿಟಿ ಒಳಗೆ ಹೋಗಿ ಬರೋದ. ಎಲ್ಲರೂ ಸೈಡಿಗೆ ಅಷ್ಟೇ ಕೇಳ್ಕೊಬಿಟ್ಟು ಬಾ. ಇವತ್ತು ಟೈಮೇ ಸರಿ ಇಲ್ಲ. ಯಾರ ಮುಖ ನೋಡ್ತಾ ಎದ್ನೋ. ಇವನ್ ಮುಖನೇ ನೋಡಿರೋದು, ನನ್ನ ಮಗನ ಮುಖ ನೋಡ್ಕೊಂಡು ಎದ್ದಿರೋದು ಇವತ್ತು. ನನಗೆ ಗೊತ್ತಿತ್ತು ಈ ಡೈಲಾಗ್ ಬರುತ್ತೆ ಅಂತ. ಅದಕ್ಕೆ ನಾನು ಆ ಓಲ್ನ ನೋಡಿದೆ. ಇಲ್ಲಿ ಓಲ್ ಹಾಕಿ ಬಂದಿದ್ದಾರೆ ನೋಡಿ, ತೋರಿಸ್ತೀನಿ. ಬಿಲ್ಡಿಂಗ್ದ ತಡಿಯ. ಈ ಬಿಲ್ಡಿಂಗ್ದ ಈ ರೋಡಲ್ಲಿ ಬಂದಾಗೆಲ್ಲ ಈ ಬಿಲ್ಡಿಂಗಿಗೆ ಇಲ್ಲಿ ಓಲ್ ಹಾಕಿ ಬಂದೆ, ಇಲ್ಲಿ ಓಲ್ ಹಾಕಿ ಬಂದೆ ಅಂತ. ಅದಕ್ಕೆ ನಾನೇ ಹೇಳ್ಬಿಟ್ಟೆ. ಕೆಳಕ್ಕೆ ಈ ಥರ ಹಾಕಿಸ್ಕೊಂಡವ್ರೆ. 1 ಇಂಚ ತಾಳೋ ಅಣ್ಣ. ನೋ ಪಾರ್ಕಿಂಗ್ ಅಂತ ಬೋರ್ಡ್ ಅಲ್ಲೇ ಹೋಗಿ ಪಾರ್ಕ್ ಮಾಡು. ಫೋನ್ ಎಲ್ಲೆಸ್ತ ನೋಡು. ಫೋನ್ ಇದ್ದಿಲ್ಲ ಗೈಸ್ ಇವನಿಗೆ. ಅವನಲ್ಲ ಇವನಿಗೆ ಎಲ್ಲಾನ ಕಿತ್ತಿಸಿದ. ಸಂದಿಗೆ ಹಾಕಿದ್ದ. ಈ ಸಂದಿ ಬಿದ್ದೋದು. ಅಪ್ಪಾವು 2 ದಿನ ಬಿಸಿಲಿರೋತ್ತಿಗೆ ಇಷ್ಟೊಂದು ಶೆಕೆ. ಇನ್ನೂ ಡಾಕ್ಟ್ರು ಬಂದಿಲ್ಲ. ಡಾಕ್ಟ್ರು ಬರೋ ಟೈಮಲ್ಲೇ 11:15 ಅಂತ. ಈಗಲೇ 11:15. ನಮ್ಮದ ಊರಿಗೂ ಅಷ್ಟೇ. ಕಣ್ಣಿಗೆ ಕಣ್ಣು ಕುಡ್ಕ. ಗೈಸ್ ವರ್ಷದಲ್ಲಿ ಮನುಷ್ಯಗೆ ಎಷ್ಟು ಸತಿ ಕಣ್ಣು ಕುಡ್ಕ ಆಗ್ಬೋದು ನೀವೇ ಗೆಸ್ ಮಾಡಿ. ಈ ಮನುಷ್ಯಗೆ ಸಂದು ವರ್ಷದಲ್ಲಿ 4-5 ಸತಿ ಕಣ್ಣು ಕುಡ್ಕ ಆಗ್ಬೋದು. ಏಕೆ ಮನುಷ್ಯ ಕಣ್ಣು ಹಾಕ್ತಾನೆ ಗೈಸ್ತೀನಿ ಎಲ್ಲರೂ.
ನನಗೆ ಯಾಕೆ ಅದಕ್ಕೆ ಕಣ್ಕೊಡ್ಕಾಗಲ್ಲ. ಇಲ್ಲ ಅಂದ್ರೆ ಯಾರಿಗೂ ಆಗಲ್ಲ ಅಷ್ಟು ಅಷ್ಟೇ 4-5 ಸತಿನಾರು ಅವ್ನಿಗೆ ಕಣ್ಕೊಡ್ತಾರೆ. ಅಣ್ಣ ಪೋಸ್ಟ್ ಆಫೀಸ್ ಮುಂದ್ಗಡೆ ಬೈಕಲ್ಲಿ ಹೋಗ್ತಾರಲ್ಲ ನಿಂತಿದೆ ಅಣ್ಣ. ಚಿಕ್ಕ ಫೈಲ್ ಒಂದು ಫೈಲ್ ಅಂತೆ. ಹಾಂ ಬಾರೋ. ಯಾಕೋ ಪೋಸ್ಟ್ ಆಫೀಸ್ ಮುಂದ್ಗಡೆ ಬೈಕ್ ನಿಲ್ಲಿಸ್ತಾರಲ್ಲ ಅಲ್ಲಿರ್ತಾರೆ ಹೋಗು. ಅದೇ ನಮ್ಮ ಫೈಲ್ ತಗೊಂಡು ನಿಂದು. ಬಾರ ಇಲ್ಲಿ. ಅಲ್ಲ ಇಷ್ಟೊಂದು ಜ್ವರ ಇದ್ರೂ ಈ ಥರ ಆಡ್ತೀಯಲ್ಲ. ಜ್ವರ ಇಲ್ಲ ಅಂದರೆ ನೀನು ನಮ್ಮನ್ನು ಸುಮ್ಮನೆ ಉಳಿಸ್ತೀಯ. ಅದೇ ಎಷ್ಟಿದೆ ಜ್ವರ? ಅದನ್ನೀಗ ಏನಾರು ಅಮುಕ್ತಂತಡಿ ಬರೀ ಕೀಟ್ಲೆ ಇಲ್ಲಿ ಅದೇ ಅಲ್ಲ. ಇಲ್ಲಿ ಯಾರಿಗೆ ಎಬ್ರಿರೋದು? ಅಲ್ಲಿ ಯಾರಿಗೆ ಅದು ಯಾರಿಗೆ ಎಬ್ರಿರೋದು? ಇದು ಅಪ್ಪನ ಇಬ್ಬರು ಕುಸ್ತಿ ಬಿದ್ದಿದ್ರ? ಯಾಕಿಸ್ಕೊಳ? ಅಯ್ಯೋ 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 ನೋಡಿ ಹೆಂಗೆ ಆಡ್ತಾನೆ. ಆ ಚಕ್ಲುಗಳ ಕೊಟ್ಟಂಗೆ ಹತ್ತಾನು. ಸುಮ್ಮನಿರ ಅಭಿ ಕಡಿತವನಿ. ಬಂತು ನೋಡು. ಹಿಡ್ಕೈಲಿ ಹೇಳ್ತೇನೆ. ಮರ ಇಲ್ಲಿ ಈಗ ಹಾಕಬಿಡ್ತಾನ. ಸರಿ ಮಗನೇ ಬಿಡು ಬಿಡು, ನಾನು ಕೊಡ್ತೀನಿ ಬಿಡು. ನಡಿ ಹೋಗೋಣ. ಹೊರಿಕೋ ನಡಿ ನಡಿ ಹೊರಿಕೋ. ನಿಲ್ಸಿಲ್ಲ ಅಷ್ಟ ಹೊರಿಕೋ ನಡಿಯತ್ತಿ. ಡಾಕ್ಟ್ರ್ ಬರೋದು ಲೇಟ್ ಅಂತ ಹೇಳಿ. ಏನು ಮಾಡಿದ್ರು ಅಷ್ಟೇ 2 ಸೆಕೆಂಡ್ ಸುಮ್ಮನೆ ಇರ್ತಾನೆ. ಮತ್ತಲ್ಲೇ ಒಂದು ಅದೇ ಬುದ್ಧಿ. ಅದಿ ಸುಮ್ಮನಾರ ಅವನಿಂದ ಒಂಚೂರು ಮುಗಿಸ್ಕೊಳ್ಳೋರು. ನೋಡಿ ನಿನ್ನ ಮಗು ಖುಷಿ ಪಡು. ಹುಷಾರಿಲ್ಲ ಅಂದ್ರು ಯಾವ ಥರ ಆಡ್ತೀನಿ ಅಂತ, ಆ್ಯಕ್ಟಿವ್ ಆಗಿರ್ತಾನೆ ಅಂತ. ಆಕ್ಟಿವ್ ಆಗಿರ್ತಾನೆ. ನಮ್ಮ ಮನಸ್ಸಿಗೆ ಎಷ್ಟು ಬೇಜಾರಾದ್ರೆ ದೊಡ್ಡದಾಗಿ ಗೊತ್ತಾ. ಮಕ್ಳಿಗೆ ಹುಷಾರಿಲ್ಲ ಅಂದರೆ ಅದಕ್ಕೆ ಹುಷಾರಾಗಿ ನೋಡ್ಕೋಬೇಕು. ಆಯ್ತು ಆಯ್ತು. ಅಲ್ಲಿ ಅಲ್ಲಿ ಅಯ್ಯೋ ಪಾಪ ಮಗ ಎಲ್ಲಿ ಹೊಡ್ಕತ್ತು? ಇಲ್ಲಿ ಹೊಡ್ಕತ್ತು. ಎಲ್ಲಿ ಹೊಡ್ಕೊಂಡೆ ಮಗನ? ಅದಕ್ಕೆ ಬೀಳ್ತಿ ಕಣ. ಈ ಚಪ್ಪಲಿ ಕೆಳಗಡೆ ಬಿಟ್ಟಿದ್ದೀನಿ. ಚಪ್ಪಲಿ ತಗೋಬಿಟ್ಟು ನನಗೆ ಮಕ್ಕ ಕೊಡೋದ್ಬಿಟ್ನಲ್ಲ ಇವತ್ತು. ಚಪ್ಪಲಿ ತಗೊಂಡು ಮಕ್ಕ ಕೊಡೋದು. ಇಲ್ಲಿ ಹಿಂಗೆ ಎಸಿಬೇಡ ಅಂತ ಅಂದೆ. ಆ ಸಿಟ್ಟಲ್ಲಿ ಹಿಂಗೆ ಮಕ್ಕೆ ಹೊಡೆದ್ಬಿಟ್ಟಾಯ್ತು ಚಪ್ಪಲಿ. ಈ ವಯಸ್ಸಲ್ಲಿ ಚಪ್ಪಲಿ ಹೊಡ್ಸ್ಕೊಳಂಗೆ ಅದೇ ಅದು ರೌಂಡ್ ಸುತ್ಕೊಬಿಟ್ಟಾನೆ. ಕುತ್ಕೊಳ್ಳೋ ಅಂತ. ಅದಕ್ಕೆ ಕುತ್ಕೋ, ಅದಕ್ಕೆ ಕುತ್ಕೋ. ಹೋಯ್ತಾನೆ ಈಗ ಒಂದು ರೌಂಡ್ ಹೋಯ್ತಾನೆ. ಒಂದು ರೌಂಡ್ ಹಂಗೆ ಕ್ಯಾಮ್ರದಲ್ಲಿ ಯಾವ ಥರ ಕಾಣಿಸ್ತಿದೆಯಾ ಅಂತ ಗೊತ್ತಿಲ್ಲ. ಇಲ್ಲಿ ನೋಡಿ ಯಾವ ಥರ ಗೀಜ್ ಹಾಕವ್ರೆ. ಪುಣ್ಯಕ್ಕೆ ಏನಂದರೆ ಇಲ್ಲಿ ಎಲ್ಲೂ ಗೀಜಿಲ್ಲ. ಅಲ್ಲಿ ನಿಮ್ಮದು ಈಗ ತೋರಿಸ್ಕೊಂಡಾಯ್ತು ಅಲ್ಲವ. ಹಿಂಗೆ ಒಂದು ಸತಿ ಹಿಂಗೆ ಹೋಗಿ ಬಂದರೆ ತುಂಬ್ಕೆ ಬರ್ಬೇಕು. ಹಿಂಗೆ ಮೊನ್ನೆನೂ ಅಷ್ಟೇ ನೈಟ್ ಬಂದು ತಗೊಂಡಿದ್ದು. ಇವತ್ತು ಅಷ್ಟೇ ಇದರಂತ ಸುಸ್ತೈತವ್ರೆ. ಇವ್ನು ಇಟ್ಕೊಳ್ಳೋ ವರ್ಷಕ್ಕೆ ಈ ಕಾಲೆಲ್ಲ ನೋವು ಬರ್ತವೆ ಇವ್ನು ಇಟ್ಕೊಳ್ಳೋಷ್ಟೊತ್ತಿಗೆ. ಅದೇ ಅಲ್ಲಿ ನೋಡಲ್ಲಿ, ಅಲ್ಲಿ ನೋಡಪ್ಪ ರಾಜ್ಕುಮಾರ. ನೀನು ಹೆಂಗಪ್ಪ ನೀನು? ಈ ಹಾಸ್ಪಿಟಲ್ ಕಟ್ಟೆ ಮುಗೀತು. ನೆಕ್ಸ್ಟ್ ಇನ್ನೊಂದು ಹಾಸ್ಪಿಟಲ್ಗೆ ಈಗ ಹೋಗಿ ಜಯಶ್ರೀ ಹಾಸ್ಪಿಟಲ್ ಹತ್ರ ಹೋಗಿ ಅಲ್ಲಿ ಇನ್ನೊಂದು ಡಾಕ್ಟರ್ ಹತ್ರ ಇವನ್ನ ತೋರಿಸಿ ಅಲ್ಲಿಂದ ಮನೆಗೆ ಹೊರಡೋದು. ಅಲ್ಲಿ ಅದಿ ಬಾರ ಕುತ್ಕೋಬಾರೋ. ಅವ್ನ ಸ್ಟೈಲ್ ನೋಡತಿ. ಏನ್ ಬುದ್ಧಿ ಕಲಿಸ್ತೀಯ ಪ್ರಮೋದ ನೀನು?
ಕಚ್ಚು ಜೋರಾಗಿ ಅವನ ಕೈಯಲ್ಲಿ ಅವನ ಕಾಲು ನಿಂತ್ಬಿಟ್ರೆ ಯಾಕಾಯ್ತು ಅದೀಸ್ ಬಿಡೋ ಅದಿ. ಅಯ್ಯೋ ಡಾಕ್ಟ್ರು ಬಿಸಿ, ಈ ಕಡೆ ಮಕ್ಕಳು ಆಟಾಡ್ತವ್ರೆ. ಇವನು ಮಾತ್ರ ಹೋಗಲ್ಲ, ನಮ್ಮ ಮುಂದೆನೇ ಇಲ್ಲಿದ್ದರಿಗೆಲ್ಲ ಕ್ವಾಟ್ರ್ ಕೊಡ್ತಾನೆ. ಕಡಿಯ ಅವನ ಕೈ ಅವ್ನು ಕಡಿಯಲ್ವಲ್ಲ, ಅವನ ಕೈ ಕಡಿದು ಅವನಿಂದ ಹೋಗಲ್ಲ. ಅದಕ್ಕೆ ನಮ್ಮ ಕೈ ಕಡಿಯೋದು. ಬರ ಕೈ ಕಡಿ. ನೋಡಿ ಹೆಂಗೆ ಆಡ್ತಾವನೆ. ನಾನು ಹಿಡ್ಕೋಬೇಕಂತೆ, ಅವ್ನು ಹೇಳ್ದಾಗ ನಾನು ಹಿಡಿಬೇಕಂತೆ. ಇವಾಗ ಹಾಸ್ಪಿಟಲ್ ಹೊರಗಡೆಯಿಂದ ಆಗಲೇ ಇಲ್ಲ ಗೈಸ್, ಒಳಗಡೆ ಕೂರಕ್ಕೆ ಎಷ್ಟೊತ್ತು ಅಂತ ಹೋಗ್ತಾರೆ. ಒಬ್ಬರಿಗೆ ಏನಿಲ್ಲ ಅಂದ್ರೂ 1 ಅವರ್ ತಗೋತಿದ್ದಾರೆ ಜಯಶ್ರೀ ಹಾಸ್ಪಿಟಲಲ್ಲಿ. ಯಪ್ಪ, ಕಾದು ಮಕ್ಕಳು ಡಾಕ್ಟ್ರ್ ಹತ್ರ ತೋರಿಸೋ ಅಷ್ಟೊತ್ತಿಗೆ ತಲೆ ಕೆಟ್ಟೋಗುತ್ತೆ. ಇನ್ನೂ 2 ಇದ್ದಾರೆ, ಅದಾದಮೇಲೆ ನಮ್ಮದು ಇರೋದು. ಇದೇ ಫಸ್ಟ್ ಟೈಮ್ ಈ ಹಾಸ್ಪಿಟಲಿಗೆ ಬಂದಿರೋದು. ಹೊಸ್ದಾಗಿ ಮಾಡಿದಾರಲ್ಲ, ಅಲ್ಲೊಳ್ಳೆ ಚೆನ್ನಾಗಿದೆ ನೀಟಾಗಿ. ಬಟ್ ಕುತ್ಕೊಂಡು ಕಾಯೋದು ಅಂದರೆ ಪೇಷನ್ಸ್ ಮೊದಲೇ ನನಗೆ ಕಮ್ಮಿ, ಅದ್ರಲ್ಲಿ ಕಾಯೋಕ್ಕಾಗಲ್ಲ. ಅದ್ರಲ್ಲಿ ಬೇರೆ ಇವನಿಗೆ ಮೇಡಿಸ್ಬೇಕು. ಅವ್ರ ಅಪ್ಪಗೆ ಯಾವುದೋ ಫೋನ್ ಬಂತು ಅಂತ ಅರ್ಧದಲ್ಲೇ ಕಾರ್ ಕೀ ಕೊಟ್ಟಿದ್ದೆ, ನೀವು ಇಲ್ಲಿ ಕೂತ್ಕೊಳ್ಳಿ ಒಳಗಡೆ ಕಾಯಿರಿ ಅಂದಿದ್ದೆ, ಬಿಟ್ಟು ಹೋಗೇ ಆಯಿತು. ಇನ್ನೇನಿದ್ರು ಅವ್ರ ಅಪ್ಪ ಬರೋವ್ರಿಗೂ ಕುತ್ಕೊಂಡು ಕಾಯಬೇಕು. ಅವನ್ನ ಅಲ್ಲಿ ಒಳಗೆ ಹೋಗ್ಬೇಕು, ಇಲ್ಲ ಅಂದರೆ ಮತ್ತೆ ಲೇಟ್ ಆಗುತ್ತೆ. ಇನ್ಯಾರು ಬಂದರೆ ಅವ್ರನ್ನ ಬಿಟ್ಟರೆ ಆಮೇಲೆ ಕಷ್ಟ. ಅವ್ನು ಹಿಡ್ಕೊಂಡು ಇಲ್ಲಿಂದ ಹೊಸ ಹಾಸ್ಪಿಟಲ್ವರೆಗೂ ನಡ್ಕೊ ಹೋಗ್ಬೇಕು. ಹಳೆ ಹಾಸ್ಪಿಟಲ್ ಹತ್ರ ಇದ್ದೀವಿ. ಸುಸ್ತು ಆಗ್ತಾನೆ ಇಲ್ಲ ಇವತ್ತೇನು. ಅದೇ ನೋಡು, ನಿಂಗೋಸ್ಕರ ಏನೇನೆಲ್ಲ ಸರ್ಕಸ್. ನೀನು ಹೊಡೆಯೋದಲ್ದಲ್ಲ ನಮ್ಮನ್ನು ಸರ್ಕಸ್ ಹೊಡಿಸ್ತಾನೆ ನೋಡಿ. ನೀನೇ, ಇನ್ಯಾರು ಎಷ್ಟೊತ್ತು ಅಂತ ವೆಯ್ಟ್ ಮಾಡೋಕ್ಕಾಗುತ್ತೆ ಒಬ್ಬ ಮನುಷ್ಯ. ಶೆಕಿ ಕಾರಲ್ಲಿ ಕುತ್ಕೊಂಡ ತಕ್ಷಣ ಬೆವರು ಎಲ್ಲ ಹತ್ತೆಲ್ಲ ಕುತ್ಕೊಳ್ಳೋದು. ಬನ್ನಿ ಗೈಸ್, ಒಳಗಡೆ ಹೋಗಿ ನೋಡೋಣ. ನೀವು ಇಟ್ಕೊಂಡು ಒಬ್ಬಳೇ ಇಟ್ಕೊಳಕ್ಕಾಗುತ್ತಾ ಇಲ್ವಾ ಅಂತ. ಇಟ್ಕೊಳಕ್ಕಂತೂ ಆಗಲ್ಲ. ಫೋನ್ ಕೊಟ್ಟರು ಫೋನ್ನೂ ನೋಡ್ತಿಲ್ಲ ಇವತ್ತು. ಅದೇ ಇಲ್ಲಿ ಬಾ, ಇಲ್ಲಿ ಬಾರವ ನೀನು ಎಂಥ ನಾಟಕ ಅಂತ ಗೊತ್ತು. ಬಾರವ ಇಲ್ಲಿ ನೋಡವ, ಇಲ್ಲಿ ಮಾತಾಡು. ಯಾಕೆ ತನ್ನಿ ಹಾಸ್ಪಿಟ್ಲಿಂದ ಜಯಶ್ರೀಗೆ ಬಂದಿದ್ದೀವಿ ಅಂದರೆ ಇವನಿಗೆ 3 ವರ್ಷ ಇನ್ನೇನು ಆಗಕ್ಕೆ ಬಂತು. ಸೊ ಅಂತರಾಗ್ಲೂ ನಾವೇನು ಹೇಳ್ಕೊಡ್ತೀವೋ ಅದು ನಾವು ಮಾತಾಡಲ್ಲ. ಅವನೇ ಅಪ್ಪ ಅಮ್ಮ ಅಜ್ಜಿ ತಾತ 2 ಅಕ್ಷರದವನು ಎಲ್ಲ ಕೊಡು ಎಲ್ಲ ಹೇಳ್ತಾನೆ. ಬಟ್ ನಾವೇನು ಹೇಳ್ಕೊಡ್ತೀವೋ ಅದನ್ನು ಆ ಕ್ಷಣಕ್ಕೆ ಅವನು ಹೇಳಲ್ಲ. ತೆಗಿಬೇಡವೋ, ಡೋರ್ ತೆಗಿಬೇಡ ಬಾ ಹೇಳಲ್ಲ. ಅದಕ್ಕೋಸ್ಕರನೇ ರಿಸ್ಕ್ ತಾಳೋದು ಬೇಡ. 3 ಇಯರ್ಸ್ ಆದಮೇಲೆ ಇಲ್ಲಿ ತೋರಿಸಿ ಅಂತ ಮೊದಲೇ ಹೇಳಿದ್ದು. ತೋರಿಸ್ಕೊಬಿಟ್ಟು ಹೆಂಗಾರಾಗಲಿ ಒಂದ್ಸಲ ತೋರಿಸ್ಬಿಟ್ರೆ ಈ ಡಾಕ್ಟರ್ಗೂ ಯಾಕೆ ಏನು ಅನ್ನೋದು ಗೊತ್ತಾಗುತ್ತೆ. ಈಗ ನಾವು ಹೆಂಗೆ ಮಾತಾಡ್ತೀವಿ ಅವ್ನು ಹಂಗೆ ಮಾತಾಡಲ್ಲ. ಅವನಿಗೆ ಬಾಯಿಗೆ ಬರೋದು ಪಟ್ಟ ಅಂತ ಅಜ್ಜಿ ತಾತ ಅಮ್ಮಮ್ಮ ಅಪ್ಪ ಇಷ್ಟೇ. ಅವ್ನು ಕರೆಯೋದು ಅಪ್ಪ ತಾತ, ಫಸ್ಟ್ ಕರೆಯೋದೇ ಅಪ್ಪ ತಾತ. ಅದಕ್ಕೋಸ್ಕರನೇ ಇಲ್ಲಿ ನೋಡಿ ಏನು ಗ್ಲಾಸ್ ತಕ್ಕೊಂಡು ಅದೇ ಇಳಿಯೋ ಹಾಕೋ, ಕ್ಲೋಸ್ ಮಾಡು ಬಾ ಹೋಗೋಣ, ಡಾಕ್ಟರ್ ಹತ್ರ ಹೋಗೋಣ ಬಾ. ಬರಲ್ಲ. ತಲೆ ನೋವು ಒತ್ಕೊಟ್ಟು ನನಗೆ ಅಂತ ಇವತ್ತು. ಗಾಳಿ ಬಿಸ್ಕೊಳ್ಳೋಕ್ಕೂ ಏನೂ ಇಲ್ಲ, ಹಂಗಾಗಿದೆ. ಮತ್ತೆ ಹಾಸ್ಪಿಟಲ್ಗೆ ಒಳಗೆ ಹೋಗೋದು ಅಂದರೆ ಮೈಯೆಲ್ಲ ಹಿಂಗೆ ಅನ್ಸುತ್ತೆ ಗಾಯ್ಸ್. ಏನು ಮಾಡೋಕ್ಕಾಗಲ್ಲ. ಹೋಗ್ಬಿಟ್ಟು ಏನು ಹೇಳ್ತಾರೆ ಕೇಳ್ಬಿಟ್ಟು ಮತ್ತೆ ಸಿಕ್ತು. ಅಮ್ಮನ ಬಿಟ್ಟು ಬಂದ್ಬಿಟ್ಟು ಹೇಳ್ತಿದ್ದೇವೆ ನೋಡೋಸ್ತಿದ್ದೇವೆ. ಅವರಿಬ್ಬರು ಅಲ್ಲಿ ಬಿಟ್ಟು ಬಂದ್ಬಿಟ್ಟು ನಾವು ನನ್ನ ಮಗನ ಈ ಸ್ಕೂಲಿಂದ ಕರ್ಕೊಂಡು ನಾನು ಫಂಕ್ಷನಿಂದ ಕರ್ಕೊಂಡು ನೋಡೋಸ್ತಿದ್ದೆ. ನೋಡೋಸ್ತಿದ್ದೆ
ಕ್ಯಾರೆಟ್ ತಿನ್ಬೇಕಾ? ಸರಿ ಸರಿ ಆಯ್ತು. ಮಮ್ಮಿಗೆ ಹೇಳು, ಮಮ್ಮಿ ನೀವು ಬಿಟ್ಬಿಟ್ಟು ತಿಂತಿದ್ವಿ ಅಲ್ಲ ಇಲ್ಲಿ ಹೇಳ. ಬನ್ನಿ ಗೈಸ್, ಇವಾಗ 3:15 ಈ ಮುಗಿಸ್ಕೊ ಹೋಗ್ತಾ ಇದ್ವಿ. ಈ ನನ್ನ ಮಗನ ಹಿಡ್ಕೊಳ್ಳೋದೇ ಹೆಚ್ಚಾಗೋಯ್ತು. ಏನು ಸಿಂಚು? ವಿಡಿಯೋ ನೋಡ್ದೆ ಕಳಿಸಿರೋ ನೋಡಿಲ್ಲ ನೀನು. ಅದೇ ಏನು ಮಾಡ್ತಾಯಿರ್ಲಿ ಇಷ್ಟವರೆಗೂ? ಎರಡು ಬಿಟ್ಟು ಇನ್ನೇನು ಹೇಳ್ಬೇಡ. ಹ್ಞೂ ಅವನಿಗೆ ಸಹಿತ ಸಿಗ್ತೀವಿ ಅವನಿಗೆ ಓಡೋಯ್ತಾನೆ ಕಾರ್ ಹತ್ರ. ಆಯ್ತು ನೋಡಿ ಗೈಸ್, ನಮ್ಮ ಫ್ರೆಂಡು ಒಬ್ಬರು ಕ್ರಾಶ್ ಆಗಿದೆ ಅಂತ ಹೇಳಿದ್ದೆ. ಒಬ್ಬರು ರಬ್ಬಿಂಗ್ ಹಾಕ್ಬಿಟ್ಟು ಎಲ್ಲ ಆದಷ್ಟು ಕ್ಲಿಯರ್ ಮಾಡಿಕೊಟ್ರು. ನಮ್ಮ ಕಾರ್ದು PPF ಬಿಟ್ಟಿದ್ದೆ ಅಲ್ಲ, ಬೈಕು PPF ಬಿಟ್ಟಿದ್ನಲ್ಲ, ಅವರು ಆದಷ್ಟು ಕ್ಲಿಯರ್ ಮಾಡಿಕೊಟ್ಟಿದ್ದಾರೆ. ಆದರೂ ಸ್ವಲ್ಪ ಇದೆ, ಆದರೂ ಪರವಾಗಿಲ್ಲ. ನೋಡೋಣ, ಏನು ಮಾಡೋಕ್ಕಾಗಲ್ಲ ಅಲ್ವನೇ? ಆದಷ್ಟು ಹೋಗಿದೆ ಅಲ್ವಾ? ಹಾಂ ಪರವಾಗಿಲ್ಲ ಅಂತೂ. ಡಾರ್ಕ್ ಆಗಿದ್ದಿರೋದು ಅವು ಲೈಟಾಗಿ ಉಳ್ಕೊಬಿಟ್ಟವು, ಅದು ಬೇಜಾರು. ಅದು ಡಾರ್ಕ್ ಆಗಿದ್ದಾವಲ್ಲ ಅವು ಉಳ್ಕೊಂಡವೆ. ನಾನು ಓದ್ಬೇಕಿತ್ತು ಗೈಸ್, ಡಾಕ್ಟ್ರ್ ಓದ್ಬೇಕಿತ್ತು, ಇದೆಲ್ಲ ಮನ್ಮನ್ಸ್ ಇರ್ತಿರ್ಲಿಲ್ಲ. ನೋಡಿ ಗೈಸ್, ಈಗ ಜಸ್ಟ್ ಮನೆಗೆ ಬಂದು ಈಗ ಊಟ ಮಾಡಿಸ್ತೀನಿ. ಟೈಮ್ ಅಲ್ಲೇ 3:15. ಹೊಟ್ಟೆ ಹಸ್ಕೊಂಡು ಕೂತಿದ್ದ, ಸುಮ್ಮನೆ ತಿಂತಾವನೆ ಅಣ್ಣ ಅಲ್ವಾ ಚಾರ? ಅಪ್ಪ ಮಗಳು ನೂಡಲ್ಸ್ ತಿಂದು ಬಂದವ್ರೆ, ಈಗ ಊಟ ಬೇಡವಂತೆ. ಈಗ ನಾವು ಹೋಟ್ಲಿಂದ ತಂದು ಊಟ ಮಾಡ್ಬೇಕು. ಈಗ ಟೈಮ್ ಇಲ್ಲ, ಮನೆಗೆ ಬಂದಿದ್ದೆ ಲೇಟು, ಹಂಗಾಗಿ ಹೊರಗಡೆನೆ ಊಟ ತಗೊಂಡು ತಿಂತಿದ್ದೀವಲ್ಲ ಅಲ್ವಲ್ಲ? ಇವತ್ತು ತಿಂತಿರೋದು ಹಂಗೇನು ಇಲ್ಲ, ಸ್ವಲ್ಪ ಆಫ್ಲೈಟ್ ಹೋಗಿ ಬಂದಿದ್ವಲ್ಲ, ಅದಕ್ಕೆ ಟೈಮ್ ಆಗಿತ್ತು. ಹೋಟ್ಲಲ್ಲಿ ತರ್ಸ್ಕೊಂಡು ತಿಂತವ್ರೆ. ನನ್ನ ಊಟ ಅಲ್ಲಿದೆ, ನಾನು ತಗೊಂಡು ತಿನ್ಬೇಕು. ಇನ್ನು ಮಾತ್ರ ಇಡ್ಲಿ, ಜ್ವರಕ್ಕೆ ಇನ್ನೇನು ತಿಂತಿಲ್ಲ ಅಣ್ಣ. ಇಡ್ಲಿ ಒಂಚೂರು ತಿಂತಿದ್ದಾನೆ, ಅದಕ್ಕೋಸ್ಕರನೇ ಇಡ್ಲಿನೇ ತಿನ್ನಿಸ್ತಿದ್ದೀನಿ. ಇಡ್ಲಿ ತಿನ್ನಿಸಿ ಊಟ ಮಾಡಿಸೆ. ನಾನು ಊಟ ಮಾಡಿ ಆಮೇಲೆ ಸಿಗ್ತೀನಿ ಗೈಸ್. ಇವತ್ತು ಕುಂಟೆ ಪಿಲ್ಲೆ ಹೇಳ್ಕೊಟ್ರಾ? ನಿಂಗೆ ಕುಂಟೆ ಪಿಲ್ಲೆ ಹೇಳ್ಕೊಡ, ಕುಂಟೆ ಪಿಲ್ಲೆ ಮಾಡಕ್ಕೆ ಜಾಸ್ತಿ. ಹಾಂ ಇಷ್ಟು ಹೇಳ್ಕೊಟ್ರು ಇವತ್ತು. ಸರಿ ಆಯ್ತು. ಇವತ್ತು ಡ್ಯಾನ್ಸ್ ಕ್ಲಾಸಲ್ಲಿ ಕಲ್ತು ಬಂದೆ ನೀನು. ಅಲ್ಲಿ ಮಾಡಿದ್ದಿಲ್ಲ ಬಂದು ನಮ್ಮ ಕಣ್ಣು ಮುಂದೆ ತೋರಿಸ್ಲಿಲ್ಲ ಅಂದರೆ ಇವಳಿಗೆ ಸಮಾಧಾನ ಆಗೋದಿಲ್ಲ ಅಲ್ವಾ ಚಾರ್ವಿಕ್ ಅವರೇ? ನಾವು ತೋರಿಸ್ಲೇಬೇಕು. ನೋಡಿ ಗಾಯ್ಸ್, ಪಿಂಪಲ್ ಹೆಂಗಾಗೈತೆ. ಸರಿ ಸರಿ ಆಯ್ತು. ಓದ್ಕೋ, ಇದು ಟೈಮಿಂಗ್ಸ್ ಓವರ್. ನಾನು ಇವತ್ತೇನು ಮಾಡಿದ್ದೀನಿ ಅಂದರೆ, ನಮ್ಮ ಮನೆ ಗಡಿಯಾರ ನಿಂತೋಗ್ಬಿಟ್ಟೈತಿ, ಅಂದರೆ ಟೈಮಿಂಗ್ಸ್ ಚೇಂಜ್ ಆಯ್ತು. ಇನ್ನು ನೋಡಿ 4:45 ತೋರಿಸ್ತೈತೆ. ಇವಾಗ ಟೈಮಿಂಗ್ಸ್ ಬಂದು 7 ಗಂಟೆ.
5:30 ಆಯ್ತೆ. ಡ್ಯಾನ್ಸ್ ಕ್ಲಾಸಿಗೆ ಕರ್ಕೋಗಿ ಬಿಡಬಿಟ್ಟು ನಾನು ಮನೇಲೇ ಕೂತಿದ್ದೀನಿ. ಟೈಮ್ ಆಗಿಲ್ಲ ಅಂತಿಲ್ಲ, ಹಿಂಗೆ ಕೂತಿದ್ದೀನಿ ಮೊಬೈಲಲ್ಲಿ ಗೇಮ್ ಆಡ್ಕೊಂಡು. ಆಮೇಲೆ ನೋಡ್ತೀನಿ ಟೈಮ್ 5:30. ಗುಡು 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 ಅಂತ ನಾನು ನನ್ನ ಮಗಳು ರನ್ನಿಂಗ್ ರೈಸ್ ಮಾಡ್ಕೋಗ್ಬಿಟ್ಟು ಬಂದಿದ್ದಾಯ್ತು ಇವತ್ತು. ಅಲ್ಲ ಬೇಬಿ? ಅದು ದಿಕ್ಕು ನೆತ್ಕೊಂಡು ಓಡೋಯ್ತೀನಿ ಇವತ್ತು, ಟೈಮ್ ಆಯಿತು ಅಂತ. 7 ನಿಮಿಷ ಲೇಟಾಗಿ ಕಳಿಸಿದ್ದೀನಿ ಇವತ್ತು. ನೀನೇ ಲಾಸ್ಟ್? ಹಾಂ, ಬಿಡು, ಆಮೇಲೆ ನಾನು ಎತ್ತಿರ್ತೇನೆ. ಬೇಗ ನಮ್ಮ ಮಮ್ಮಿ ಎಲ್ಲ ಮಕ್ಕತ್ತು ಮತ್ತೆ ಬಾಟಲ್ ನಾನೇ ನೀರು ತುಂಬಿಸಿಟ್ಬಿಟ್ಟೆ. ಅದೇನೇ ಮಮ್ಮಿ ಮಾತಾಡ್ತಾ ಇತ್ತಾ, ಅದೇ ಟೈಮು ಫೋನಲ್ಲಿ ಟೈಮ್ ಹಾಕ್ಬಿಟ್ಟಿದ್ದೆ. ಅದೇನೇನು ಮಾಡ್ತೀವಿ ಗೊತ್ತಾ ಗೈಸು? ನಿಮ್ಗೆ ಏನಾದ್ರು ಗೊತ್ತಾ ಗೈಸ್? ಅದೇನೇ ಅವ್ರಿಗೆ ಹೆಂಗೆ ಗೊತ್ತಿರುತ್ತೆ? ನೀನು ಹೇಳಿದ್ರೆ ಗೊತ್ತಾಗುತ್ತೆ. ಅವ್ರಿಗೆ ಹೆಂಗೆ ಗೊತ್ತಾಗುತ್ತೆ? ಅದೇನೇ ಗುರು ಗುರು ಅಂತ ಓಡೋಗ್ಬಿಟ್ವಿ. ಅದು ದೂರ ಎತ್ಕೊಂಡು ಓಡೋಗ್ಬಿಟ್ವಾ, ಅದು ಸ್ಪೀಡು ಹೆಂಗ್ ಓಡೋದ್ವಿ ಅಂದ್ರೆ ಗುರು ಗುರು ಅಂತ ಓಡೋಗ್ಬಿಟ್ವಾ. ಮತ್ತೆ ಏನಕ್ಕೆ ಓಡ್ಬತ್ತೆ ಗುರು ಗುರು ಅಂತ. ನಾನಂದ್ರೆ ಏನ್ ಗೊತ್ತಾ ಸರ್, ಗುರು ಗುರು ಅಂತ ಓಡ್ ಬಂದೆ ಅಂದೆ. ರನ್ನಿಂಗ್ ರೈಸ್ ಸರಿನಾ ಅಂದೆ. ರನ್ನಿಂಗ್ ರೈಸ್ ಅವಳು ಮಾತಾಡಿದ್ದು ಟೈಮ್ ಆಯಿತು, ಓದ್ಕೊಳ್ಳಲ್ವಾ, ಹೋಮ್ವರ್ಕ್ ಬರ್ಕೊಳ್ಳಲ್ವಾ? ಅಪ್ಪ ಮಗ ಏನು ಮಾಡ್ತವ್ರೆ ಅಂತ ತೋರಿಸ್ತೀನಿ ಬನ್ನಿ. ನನ್ನ ಮಗನಿಗೆ ಹುಷಾರಿಲ್ದಿರೋ ಕಾರಣ ಅಪ್ಪನ ಕೆಲಸ ಇದು. ಅವನ ಹಾಕಿಸ್ಕತಾನ ಅಂದರೆ ಸಾಹಸ ಪಟ್ಟು ರೂಮಲ್ಲಿ ಕೂಡ ಹಾಕೊಂಡು ಹಾಕ್ಬೇಕು. ಇಲ್ಲ ಅಂದರೆ ಅವನ್ನ ಹಾಕಿಸ್ಕೊಳ್ಳಲ್ಲ. ಇವತ್ತಿನ ಈ ವಿಡಿಯೋ ಇಷ್ಟ ಇದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡೋದ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.